ವೀಕ್ಷಕರಿಗೆ ನಮಸ್ಕಾರ. ವಿಷ್ಣು ಸಹಸ್ರನಾಮದ 28ನೇ ಶ್ಲೋಕ. ಋಷಾಹಿ ಋಷಭೋ ವಿಷ್ಣುರ್ ಋಷಪರ್ವಾ ಋಷೋಧರಃ ವರ್ಧನೋ ವರ್ಧಮಾನಶ್ಚ ವಿವಿಕ್ತಶ್ರುತಿಸಾಗರಃ. ವೃಷ ಎಂದರೆ ಧರ್ಮ, ಅಹ ಎಂದರೆ ಹಗಲು, ಎರಡೂ ಬೆಳಗುವುದು ಪರಮಾತ್ಮನಿಂದ. ಆದುದರಿಂದ ಋಷಾಹಿ ಎಂಬ ಹೆಸರು ಬಂದಿದೆ. ಧರ್ಮದ ಸ್ವರೂಪವೇ ವೃಷಭ. ಭಕ್ತರ ಕಾಮನೆಗಳನ್ನು ಈಡೇರಿಸುವವನು ಪರಮಾತ್ಮ. ಆದ್ದರಿಂದ ಈತನಿಗೆ ವೃಷಭ ಎಂಬ ಹೆಸರು ಬಂದಿದೆ. ಸರ್ವವ್ಯಾಪಕನು, ಸತ್ವ ಗುರಿ ಪರಿಪೂರ್ಣನು. ವೃಷಗಳೆಂದರೆ ಮೆಟ್ಟಿಲುಗಳು. ಮೋಕ್ಷಾಕಾಂಕ್ಷಿಗಳಿಗೆ ಪರಮಾತ್ಮನು ಧರ್ಮದ ಮೆಟ್ಟಿಲುಗಳಂತಿರುತ್ತಾನೆ. ಧರ್ಮವನ್ನು ಉದರದಲ್ಲಿರಿಸಿಕೊಂಡಿರುವವನು, ಸರ್ವವನ್ನೂ ವರ್ಧಿಸುವವನು, ಭಕ್ತರ ಸಂತೋಷ ಹೆಚ್ಚಿಸುವವನು, ಪ್ರತಿ ಕ್ಷಣದಲ್ಲೂ ಪ್ರಪಂಚ ರೂಪದಿಂದ ಬೆಳೆಯುವನು, ಸದಾ ಪವಿತ್ರನಾಗಿರುವನು. ಸರ್ವವೇದಗಳು ಪರಮಾತ್ಮನ ಗುಣಗಾನವನ್ನು ಮಾಡುತ್ತವೆ. ಸರ್ವಗುಣಗಾನವೂ ಪರಮಾತ್ಮನಿಗೆ ಸೇರುವುದರಿಂದ ಆತನಿಗೆ ಶ್ರುತಿಸಾಗರವೆಂಬ ಹೆಸರು ಇದೆ.